ಹಾಲೆಲ್ಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರು ನಮಗೆ ಅತ್ಯುತ್ತಮವಾದ ಕಾರ್ಯಗಳನ್ನು ಮಾಡುವಂತನಾಗಿದ್ದಾನೆ. ಆತನ ವಾಕ್ಯ ನಾವು ನೋಡುವಾಗ ದೇವರು ಇವತ್ತು ನಮ್ಮ ಜೊತೆ ಏನು ಮಾತಾಡುವಂತನಾಗಿದ್ದಾನೆ. ಹೊಸದಾಗಿ ಹುಟ್ಟುವುದು ಪಡೆಯುವುದೆಂದರೆ ಏನು? ನಾವು ಹೊಸದಾಗಿ ಹುಟ್ಟುವುದಂದರೆ ಏನು? ದೇವರಲ್ಲಿ ಮರು ಜನ್ಮ ಅಂತ ಹೇಳಲ್ಪಡ್ತೇವೆ. ಏನು? ವಾಟ್ ಡಸ್ ಇಟ್ ಮೀನ್ ಟು ಬಿ ಬರ್ನ್ ಅಗೇನ್? ನಾವು ಏನಂತ ಕಾಯಬೇಕು? ನಾವು ಯಾವ ರೀತಿಯಾಗಿ ದೇವರಲ್ಲಿ ಹೊಸದಾಗಿ ಹುಟ್ಟಬೇಕು? ಇವತ್ತು ಪವಿತ್ರಾತ್ಮ ದೇವರು ನಮ್ಮನ್ನು ಮಾತಾಡುವಂತಾನೆ. ನಾವು ಹೊಸ ಜನ್ಮವನ್ನು ಯಾವ ರೀತಿ ಕಾಣಬಹುದು? ನಮ್ಮ ಪಾಪದಿಂದ ಬಿಡುಗಡೆ ಯಾವ ರೀತಿ ಹೊಂದಬೇಕು? ಹೊಸದಾದ ನೂತನವಾದ ಸೃಷ್ಟಿಗಳಿಗೆ ನಾವು ಯಾವ ರೀತಿ ಕಾಲಿಡಬೇಕು? ಅದು ಯಾರ ಮೂಲಕವಾಗಿ ನಮ್ಮನ್ನು ಕರೆಯಲ್ಪಡ್ತದೆ? ನಾವು ಯಾರ ಮೂಲಕವಾಗಿ ದೇವರನ್ನು ಅಂಗೀಕರಿಸಿದಾಗ ಯಾರ ಮೂಲಕ ನಾವು ಹೊಸ ಜೀವನ ಪಡ್ತೇವೆ? ನಮ್ಮ ಹಳೆ ಜೀವಿತದಲ್ಲಿ ಏನ್ ಮಾಡ್ತಾನೆ? ಸೈತಾನನು ನಿಮ್ಮನ್ನು ಬಂದು ಹಿಂಸಿಸುವಂತನಾಗಿದ್ದಾನೆ. ಯಾವ ರೀತಿಯಾಗಿ ಅಂದರೆ, ನಮ್ಮ ಪಾಪಗಳು, ನೀನು ಏನೇನು ಪಾಪಗಳು ಮಾಡಿದೆಲ್ಲ ನಿನ್ನ ಜೀವಿತದಲ್ಲಿ ಇಲ್ಲಿವರೆಗೆ ಅವೆಲ್ಲವೂ ನಿನ್ನ ಜ್ಞಾಪಕದಲ್ಲಿ ತರುವಂತನಾಗಿದ್ದಾನೆ. ಅವೆಲ್ಲವೂ ನಿನ್ನ ಜ್ಞಾಪಕದಲ್ಲಿ ಇಟ್ಟುಕೊಂಡಾಗ ನೀನು ಏನ್ ಮಾಡಲ್ಪಡ್ತಿ? ಓ ದೇವರೇ, ನಾನು ಪಾಪಿಯಾಗಿದ್ದ, ನಾನು ಪಾಪಿಯಾಗೇ ಇರ್ತೇನೆ, ನಾನು ಪಾಪಿಯಾಗಿ ಮರಣ ಹೊಂದುತ್ತೇನೆ ಅಂತ ಹೇಳಿ ಏನ್ ಮಾಡ್ತಾನ? ದುರಾತ್ಮನು ನಿನ್ನನ್ನು ಕಟ್ಟಿ ಹಾಕುವಂತನಾಗಿದ್ದಾನೆ. ಆದರೆ ಯೇಸುವಿನಲ್ಲಿ ಬಿ ಬಾರ್ನ್ ಅಗೇನ್, ನಾವು ಮತ್ತೆ ಹೊಸದಾಗಿ ಹುಟ್ಟುವುದನ್ನು ನಾವು ಕಾಣುತ್ತೇವೆ. ಈ ಮಾತಿನ ಅರ್ಥ ದೇವರು ಯಾವ ರೀತಿಯಾಗಿ ನಮ್ಮನ್ನು ಕಾರ್ಯ ಮಾಡಿಸುತ್ತಾನೆ. ನಾವು ವಾಕ್ಯದಿಂದ ಆತನನ್ನು ನಾವು ನೋಡೋಣ. ವಾಕ್ಯದ ಮರೆಗೆ ಯೇಸು ನಮಗೆ ಏನು ಮಾತಾಡ್ತಾನೆ, ಯಾವ ರೀತಿಯಾಗಿ ನಾವು ಹೊಸದಾಗಿ ಹುಟ್ಟಬೇಕು ಅಂತ ನಾವು ನೋಡುತ್ತೇವೆ. ನಾವು ಮೊದಲನೇದಾಗಿ ತೆಗಿರಿ ಯೋನ 3ನೇ ಸಂಧಿ 3ನೇ ವಚನದಿಂದ 7ನೇ ವಚನ ತನಕ ನೋಡೋಣ. ಮೊದಲು 3ನೇ ವಚನ ಓದಿರಿ. ಈ ಹೊಸದಾದ ಜೀವವನ್ನು ಪಡೆಯಲು ಏನು ಮಾಡ್ಬೇಕಂತ ದೇವರಲ್ಲಿ ಬರೆಯಲ್ಪಟ್ಟಿದ್ದಾನೆ. ಮೊದಲನೇದಾಗಿ ಹೊಸ ಆತ್ಮದಿಂದ ಜೀವವನ್ನು ಪಡೆದುಕೊಳ್ಳಬೇಕೆನ್ನುವುದು. ಓದ್ರಿ ಮರೆ. ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ. ಇಲ್ಲಿಗೆ ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತಿದ್ದೇನೆ. ಇಲ್ಲಿ ಪದ ಏನು ಬಂದಿದೆ? 2 ಪದಗಳು ಬಂದಿದ್ದಾವೆ. ಅವು ನಿಜ ನಿಜವಾಗಿ. ಯಾಕೆ ದೇವರು 2 ಸತಿ ಹೇಳಿದಲ್ಲಿ? ಆತನಿಗೆ ಏನ್ ಪ್ರೂಫ್ ಮಾಡೋದಿತ್ತು ಹೇಳಿ? ಯಾಕೆ ಆತನು ನಿಜ ನಿಜವಾಗಿ ಅಂತ ಹೇಳಲ್ಪಟ್ಟಿದ್ದ ಅಂದರೆ ಬಲವಾಗಿ ಹೇಳ್ತಾ ಇದ್ದಾನೆ. ಆ ಒಬ್ಬ ಯಾರಿರ್ತಾರೆ ಅಲ್ಲಿ? ಒಬ್ಬ ಪರಿಸಾಯನ್ ಇರ್ತಾನ. ಆ ಪರಿಸಾಯನ ಹೆಸರು ಏನು? ನಿಕೋದೇಮನು. ಈ ನಿಕೋದೇಮನು ಏನ್ ಮಾಡ್ತಾನೆ? ಯೇಸುವಿಗೆ ಪ್ರಶ್ನೆ ಮಾಡ್ತಾ ಇರ್ತಾನೆ. ಅವಾಗ ದೇವರು ಏನ್ ಹೇಳ್ತಾನ ಆತನಿಗೆ? ನಿಜ ನಿಜವಾಗಿ ನಾನು ಹೇಳ್ತಾ ಇದ್ದೇನೆ. ಇದರ ಅರ್ಥ ಏನು? ಬಲವಾಗಿ ಹೇಳುವಂಥದ್ದು. ಬಲವಾಗಂದ್ರೆ ಈಗ ಒಂದು ಬಾಟಲ್ ನೀರ್ ಮೇಲೆ ಇನ್ನೊಂದು ಬಾಟಲ್ ನೀರ್ ಇಟ್ಟರೆ ಅದರದ್ದು ವೇಟ್ ಏಟಾಗ್ತದ? ಡಬಲ್ ಆಗ್ತದಲ್ಲ. ದೇವರು ಅದನ್ನು ಬಹಳ ವೇತನ ಅಂದ್ರೆ ಒಂದು ಬಲವಾದ ಕಾರ್ಯ ಇಡ್ತಾ ಇದ್ದಾನೆ. ನಿಜ ನಿಜವಾಗಂದ್ರೆ ನಾನು ಇನ್ನ ಹೆಚ್ಚಾಗಿ ಕಾರ್ಯ ಮಾಡ್ತೇವೆ. ಇದರ ಅರ್ಥ ಇನ್ನೊಂದು ಏನಿರ್ತದೆ? ಆಮೇನ್ 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 ಎನ್ನುವ ಪದ ಬರುತ್ತದೆ. ನಿಜ ನಿಜವಾಗಂದ್ರೆ ದೇವರು ಹೇಳಿದ ಮಾತು ಇದೇ ಆಮೇನ್, ಇದರಂತೆ ಆಗಲ್ಪಡುತ್ತದೆ. ಇದರಲ್ಲಿ ಬಲ ಇದೆ, ಇದರಲ್ಲಿ ಡಬಲ್ ಅಷ್ಟು ಶಕ್ತಿ ಇದೆ ಅಂತ ಹೇಳಿ ದೇವರೇನಂದ? ನಿಜ ನಿಜವಾಗಿ ಹೇಳುತ್ತೇನೆ. ಓದ್ರಿ ಅಮ್ಮರೆ ಮುಂದೆ. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನೋಡ್ರಿ ಏನಂದ? ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಯಾರೀ ಜನರು? ನಮ್ಮ ಪಾಪಗಳನ್ನು ನಾವು ಯಾರ ಮುಂದ? ಯೇಸುವಿನಿಂದ ಪಶ್ಚಾತ್ತಾಪ ಪಡಬೇಕು. ನಾವು ಮೊದಲನೇದಾಗಿ ಮಾಡುವಂಥದ್ದು, ನಾವು ಯೇಸುವನ್ನು ನಂಬಬೇಕು. ಯೇಸು ಈ ಹೊಸವಾದ ಜೀವಿತದಲ್ಲಿ ನಮಗೆ ಒಯ್ಯುತ್ತಾನೆ, ಹೊಸವಾದ ಆತ್ಮಿಕ ಜೀವಿತದಲ್ಲಿ ನಮ್ಮನ್ನು ನಡೆಸುತ್ತಾನೆ ಅಂತ ಹೇಳಿ ಏನ್ ಮಾಡ್ಬೇಕು? ನಾವು ಹೊಸ ರಾಜ್ಯದೊಳಗೆ ಸೇರಬೇಕು. ಸೇರದೆ ಹೋದರೆ ಏನಂತಾನೆ ದೇವರು? ದೇವರ ರಾಜ್ಯಕ್ಕೆ ಸೇರುವುದಿಲ್ಲ. ನಿನ್ನ ಆತ್ಮದಿಂದ ಪ್ರಾಣದಿಂದ ಯೇಸುವನ್ನು ನಂಬಿ ಈತನೇ ನನ್ನ ರಕ್ಷಕನಂದ ಮಾತ್ರ ನಿನ್ನ ರಾಜ್ಯಕ್ಕೆ ಸೇರ್ತಿ. ಅಲ್ಲಿ ನೋಡ್ರಿ ಆ ಪರಿಸಾಯನು ಏನು ಹೇಳಲ್ಪಡ್ತಾನೆ. ಹೋದ್ರಿ ಮನೆ. ನಿಕೋದೇಮನು ಆತನನ್ನು ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾಗಿದ್ದೆ ಎಂದು ಕೇಳಿದನು. ನೋಡ್ರಿ, ಈ ಪರಿಸಾಯನೇನಿದ ಅಲ್ಲಿ ಜ್ಞಾನವಂತನಾಗಿದ್ದ. ಮತ್ತೆ ಮೋಶೆ ಧರ್ಮಶಾಸ್ತ್ರದಲ್ಲಿ ಬಹಳ ಹೆಚ್ಚಾಗಿ
ಜ್ಞಾನವಂತ ಇದ್ದ. ಆದರೆ ದೇವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ, ನಾವು ಇನ್ನೊಮ್ಮೆ ಹೆಂಗೆ ಹುಟ್ಟಬೇಕು? ನಾವು ನಮ್ಮ ತಾಯಿಯ ಗರ್ಭದಲ್ಲಿ ಮತ್ತೆ ಹೋಗ್ತೇವಾ? ಸತ್ತ ಮೇಲೆ ಮತ್ತೆ ನಾವು ಇನ್ನೊಮ್ಮೆ ಜನ್ಮ ಬರ್ತದ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಆದ್ರೆ ದೇವರು ಏನಂತನ, ಏ ಮೂರ್ಖನೇ, ನೀನು ಎಲ್ಲಿ ಗ್ರಂಥ ಓದಿದಿ ಅಂತ ಕೇಳಲ್ಪಡ್ತಾನ. ನೀ ಯಾವ ರೀತಿಯಾಗಿ ಪರಿಶಾಯನಾಗಿದ್ದಿ, ನೀ ಯಾವ ರೀತಿಯಾಗಿ ಆಲಯಗಳು ನಡೆಸ್ತಾ ಇದ್ದಿದಿ ಅಂತ ದೇವರು ಪ್ರಶ್ನೆ ಹಾಕ್ತಾನ ಅವನಿಗೆ. ನೀನು ಗರ್ಭದಿಂದ ಮತ್ತೆ ಹುಟ್ಟುವುದಾದರೆ ಒಬ್ಬನಿಗೆ ಒಂದೇ ಜನ್ಮ. ಯಾವುದು? ಮರಣ ಹೊಂದಿದ ಮೇಲೆ ಏನದ? ನರಕ ಅಥವಾ ಸ್ವರ್ಗ. ಅದು ಯಾರು ಡಿಸೈಡ್ ಮಾಡಬೇಕು? ನಾವೇ ಡಿಸೈಡ್ ಮಾಡಬೇಕು. ಆದರೆ ಇವನ ಮಾತಿನ ಅರ್ಥ ಏನು? ನಾನು ಮತ್ತೆ ನನ್ನ ತಾಯಿಯ ಗರ್ಭದಿಂದ ಹುಟ್ಟುತ್ತೇನಾ, ಸತ್ತ ಮೇಲೆ ಮತ್ತೆ ನಾನು ಹುಟ್ಟುತ್ತೇನಾ ಅಂತೇಳಿ ದೇವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾವುದು? ಮೂರ್ಖವಾದ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅವನ ಪರಿಸಾಯನಾಗಿದ್ದರೂ ದೇವರ ಜ್ಞಾನ ಇದ್ದಿಲ್ಲ. ಲೌಕಿಕ ವ್ಯವಹಾರಿಕದ ಜ್ಞಾನ ಆಗಿತ್ತು ಅವನಿಗೆ. ಏನು? ದುಡ್ಡಿನ ಆಸೆ. ಯಾರಲ್ಲಿ ದುಡ್ಡಿದ್ದೆ ಅವ್ರಿಗೆ ಹೋಗಿ ಪ್ರಾರ್ಥನೆ ಮಾಡುವುದು, ಯಾರು ಸರಿಯಾಗಿದ್ದಾರೋ ಅವ್ರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಬೇಕು. ಯಾರು ಬಡತನದಲ್ಲಿ ಇದ್ದವರಿಗೆ ನೋಡುವುದಿಲ್ಲ, ಕಷ್ಟದಲ್ಲಿ ರೋಗದಲ್ಲಿ ಇದ್ದವರಿಗೆ ಸ್ವಸ್ಥತೆ ಇಲ್ಲ. ಯಾಕೆ? ಮರೆದೆ, ಅವ್ರು ದೊಡ್ಡಾದ ಮರೆದೆ. ದೇವರ ಜ್ಞಾನಕ್ಕೂನೆಲ್ಲ, ದೇವರ ವಾಕ್ಯಕ್ಕೂನೆಲ್ಲ ಅದಕ್ಕೆ ಹೇಳಲ್ಪಡ್ತಾನೆ. ಯಾವ ರೀತಿಯಾಗಿ ನಾವು ಹೋಗಬೇಕು, ಗರ್ಭ ಹೋಗ್ಬೇಕಾದ್ರೆ ಮತ್ತೊಮ್ಮೆ ನಾವು ತಿರುಗಿ ಜನ್ಮ ತಾಳ್ಬೇಕಂತ. ಆದರೆ ಯೇಸು ಏನು ಮಾತಾಡಿದರೆ ನೋಡ್ರಿ, ಓದ್ರಿ ಅಮ್ಮರೆ. ನೆಕ್ಸ್ಟ್, ಅದಕ್ಕೆ ಯೇಸು ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರಾಜ್ಯಕ್ಕೆ ಸೇರಲಾರನು. ನೋಡ್ರಿ, ಯೇಸು ಏನ್ ಮಾತಾಡ್ತಾ ಇದ್ದಾನೆ? ಒಬ್ಬನು ನೀರಿನಿಂದ ಮತ್ತ ಆತ್ಮನಿಂದ. ನೀರಿನಿಂದ ಏನೋ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. ದೇವರು ಏನ್ ಮಾಡ್ದ? ನೀರಿಗೆ ಶುದ್ಧೀಕರ ಅಂತ ಹೇಳಲ್ಪಟ್ಟಿದ. ಸೀನಾಯಿ ಬೆಟ್ಟದಲ್ಲಿ ದೇವರು ಬಂದಿದಾಗ ಮೋಶೆಯ ಮೂಲಕ ಏನಾಗ್ತಾನ? ಎಲ್ಲ ಇಸ್ರಾಯೇಲ್ ಜನರನ್ನು ಏನ್ ಮಾಡು? ಶುದ್ಧೀಕರ ಪಡಿಸು. ಎದರಿಂದ? ನೀರಿನಿಂದ. ಅದೇ ದೇವರು ಹೇಳ್ತಾನೆ. ಮತ್ತೇನು ಹೇಳ್ತಾನೆ ಮೇಲೆ? ನಿಜ ನಿಜವಾಗಿ. ಏನು ಮತ್ತೆ ಹೇಳ್ತಾನ? ನಾ ಹೇಳಿದ ಮಾತು ಆಮೇನ್, ಇದೇ ಖಂಡಿತ, ಇದ್ರ ಮೇಲೆ ಮತ್ತೆ ಯಾವುದು ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆತ್ಮನಿಂದ ಹುಟ್ಟಿದವನು ಆತ್ಮನಿಂದಲೇ. ಯಾವುದು? ಯಾವಾಗ ಪಶ್ಚಾತ್ತಾಪ ಪಟ್ಟಿ ದೇವರನ್ನು ಅಂಗೀಕರಿಸಿ ಪವಿತ್ರಾತ್ಮ ದೇವರು ನಿನ್ನಲ್ಲಿ ಇಳಿದಾಗ ನೀನು ಆತ್ಮದಿಂದ ಹುಟ್ಟಿದವನಾಗುತ್ತೆ. ನೀರಿನಿಂದ ನೀನು ಸ್ವಸ್ಥತೆ ಆಗುತ್ತೆ. ನೀನು ಹೊಸ ಜೀವನ ಕಾಣುವಂತನಾಗಿದೆ. ನಿನಗೆ ಏನಾಗ್ತದ? ಶರೀರಕ್ಕೆ ಎಲ್ಲ ಅಭಿಲಾಷೆಗಳನ್ನು ಕೊಲ್ಲುವಂತನಾಗಿದ್ದಾನೆ ದೇವರು. ಯಾಕಂದ್ರೆ ಕೆಟ್ಟದೆಲ್ಲ ದೇವರು ಹೇಸುತ್ತಾನೆ. ಆತನು ಬೆಳಕು ಕೊಡುವ ಬೆಳಕಾಗಿದ್ದಾನೆ. ಸೂರ್ಯನಿಗಿಂತ ಹೆಚ್ಚಾದ ಬೆಳಕು ನೀಡುವಂತ ದೇವರಾಗಿದ್ದಾನೆ. ಮುಂದೆ ಓದ್ರಿ, ನೀರಿನಿಂದ ಹುಟ್ಟಿದವನು ನೀರಿದೆ, ದೇಹದಿಂದ ಹುಟ್ಟಿದವನು ದೇಹನೇ. ಮುಂದೆ ಹೋದ್ರೆ ಅಮ್ಮರೇ 6ನೇ ವಚನ ಓದ್ರಿ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದ್ದರಿಂದ ನೋಡ್ರಿ ಏನಂತ ದೇವರು ಆತ್ಮದಿಂದ ಹುಟ್ಟಿದ ಆತ್ಮನೇ ಅದ, ದೇಹದಿಂದ ಹುಟ್ಟಿದ ದೇಹದೇ. ಇವತ್ತಿನ ಲೋಕದ ಏನಾರ ಎಲ್ಲರೂ ದೇಹದಿಂದ ಹುಟ್ಟುತ್ತಾ ಇದ್ದಾರೆ. ಆತ್ಮದಿಂದ ಯಾರು ಈ ಆತ್ಮನು? ಪವಿತ್ರಾತ್ಮ ದೇವರು. ಆತನಲ್ಲಿ ಏನಿದೆ? ಆತನಲ್ಲಿ ಪವಿತ್ರಾತ್ಮನ ವರಗಳಿದ್ದಾವೆ. ನಾವು ಯಾವಾಗ ಯೇಸು ಕ್ರಿಸ್ತನ ಜನಿಸಿ ನಾವು ಬ್ಯಾಪ್ಟೈಸ್ ಮಾಡಿ ದೀಕ್ಷಾ ಸ್ಥಾನ ಆದಾಗ ನಾವು ನೀರಿನಿಂದ ಶುದ್ಧಿ ಪಡ್ತೇವೆ. ನಮ್ಮಲ್ಲಿದ್ದ ದೇವರು ನಾವು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 3ನೇದಲ್ಲಿ ಯೇಸು ಏನ್ ಮಾಡ್ದ? ಆ ಸ್ನಾನಿಕ ಯೋಹನನ ಹತ್ರ ಹೋಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನೀರಿನಿಂದ ಹೊರಗೆ ಬರುವಾಗ ಪವಿತ್ರಾತ್ಮ ದೇವರು ಆತನ ಮೇಲೆ ಇಳಿದಿತ್ತು. ಯಾತಕ್ಕೆ ಇಳಿದಿದ್ದ? ಆತನ ಪವಿತ್ರತೆ. ಅವನು ಪಶ್ಚಾತ್ತಾಪ ಪಟ್ಟಿದ. ಎಲ್ಲ ಕಾರ್ಯಗಳಿಗೆ ಇವತ್ತು ನಾವು ಪಶ್ಚಾತ್ತಾಪ ಪಡಬೇಕು. ನಾವು ನೀರಿನಿಂದ ಶುದ್ಧಿ ಆದಾಗ ನಾವು ಆತ್ಮದಿಂದ, ಅಂದ್ರೆ ಪವಿತ್ರಾತ್ಮನ ವರಗಳು, ಯೇಸು ಕ್ರಿಸ್ತನ ನಡವಳಿಕೆ, ಯೇಸು ಕ್ರಿಸ್ತನ ಜ್ಞಾನ, ಯೇಸು ಕ್ರಿಸ್ತನ ವಿವೇಕದಿಂದ ನಾವು ಮುಂದೆ ನಡೆಯುವಂತರಾಗಿದ್ದೇವೆ. ಮತ್ತೆ ಮುಂದೆ ಹೋದ್ರಿ ಅಮ್ಮರೇ. ನಾನು ನಿಮಗೆ ಹೇಳಿದ್ದರಿಂದ ಆಶ್ಚರ್ಯಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸೊಪ್ಪಳನ್ನು ಕೇಳುತ್ತೆ, ಆದರೆ ಅದು ಎಲ್ಲಿಂದ ಬರುತ್ತದೆ, ಎಲ್ಲಿಗೆ ಹೋಗುತ್ತದೋ ನನಗೆ ತಿಳಿಯದು. ನೋಡ್ರಿ, ಗಾಳಿಗೆ ನೋಡಿರಿ, ಅದೇ ಆತ್ಮನಿಂದ ಹುಟ್ಟಿದ್ದು. ಗಾಳಿಗೆ ನಾವು ನೋಡಲ್ಪಡಲಿಲ್ಲ, ಆದ್ರೂ ನಾವು ಅದಕ್ಕೆ ಸೆನ್ಸ್ ಮಾಡಲ್ಪಟ್ಟಿದ್ದೇವೆ. ಇದು ಎಲ್ಲಿಂದ ಬರ್ತಾ ಇದೆ, ಯಾ ಕಡೆಯಿಂದ? ನಾವು ಎಜಿಕೇಲ್ ಪುಸ್ತಕದಲ್ಲಿ ನೋಡ್ತೇವೆ. ಆ ಒಣಗಿದ ಎಲುಬುಗಳಲ್ಲಿ ಏನಂತ ದೇವರು 4 ಕಡೆಯಿಂದ ಪವಿತ್ರಾತ್ಮ ದೇವರ ಅಭಿಷೇಕ ಬರಲಿ ಅಂತನ. ಅದೇ ಗಾಳಿ ಬಗ್ಗೆ ಮಾತಾಡ್ತಾ ಇದ್ದಾನೆ ದೇವರು. ನಿನ್ನ ರೋಗ, ಚಿಂತೆ, ದುಃಖ ಯಾರು ಪವಿತ್ರಾತ್ಮನ ದೇವರಿಂದ ಮುರಿಯಲ್ಪಡ್ತಾನ. ನಾವು 2ನೇದಾಗಿ ನೋಡ್ತೇವೆ, ಇಟ್ಸ್ ಕಮ್ ಥ್ರೂ ವೇಟ್
ಫೇತ್ ಇನ್ ಜೀಸಸ್ ಕ್ರೈಸ್ಟ್. ಇದು ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯ ಮೂಲವೇ ಬರುತ್ತದೆ. ನಾವು ಯಾವಾಗ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ತೇವಲ್ಲ ಅವಾಗ ಮಾತ್ರ ನಮಗೆ ನಂಬಿಕೆ ಬರುವಂಥದ್ದಾಗಿದೆ. ಜಾನ್ ತೆಗಿರಿ ಅಮ್ಮರೇ, ಯೋನ 1ನೇ ಸಂಧಿ ತೆಗಿರಿ, 12ನೇ ವಚನ 13ನೇ ವಚನ ಓದಿ. 1ನೇ ಸಂಧಿ 12ನೇ ವಚನ 13ನೇ ವಚನ ಓದಿ. ಯೋನ ಅಲ್ಲೇ ಹಿಂದದ ನೋಡಿ. 1ನೇ ಸಂಧಿ 12ನೇ ವಚನ ಮತ್ತೆ 13 ವಚನ ಓದಿ. 12ನೇದು ಓದ್ರಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಆಮೇಲೆ ನೋಡಿ, ಯಾರ್ಯಾರು ನಾವು ದೇವರನ್ನು ನಂಬುತ್ತೀವೋ ಅವರೆಲ್ಲರಿಗೆ ಏನದ ದೇವರ ಮಕ್ಕಳಾಗುವ ಅಧಿಕಾರ. ಯಾರಿಗೆ ನಂಬಂತ ಹೇಳ್ತಾ ಇದ್ದಾರೆ ಇಲ್ಲಿ? ಯೇಸುವೆ, ಯೇಸು ಕ್ರಿಸ್ತನು, ಆತನೇ ದೇವಕುಮಾರನು, ಆತನೇ ದೇವರ ಮಗನು, ಆತನೇ ಯೆಹೋವ ದೇವರ ಸ್ವರೂಪವಾಗಿ ನಮ್ಮಲ್ಲಿ ಇಳಿದು ಬಂದಿದ್ದಾನೆ. ಆತನನ್ನು ನಾವು ಯಾರ್ಯಾರು ನಂಬುತ್ತೇವಲ್ಲ ಅವರಿಗೆಲ್ಲ ಏನಾಗ್ತದ? ಮೂಲವಾಗಿ ಯೇಸು ನಿಮ್ಮನ್ನು ನಡೆಸುವಂತನಾಗಿದ್ದಾನೆ, ನಿಮ್ಮ ಕಾರ್ಯದಲ್ಲಿ ನಡೆಯುವಂತನಾಗಿದ್ದಾನೆ. ನೀವು ವಾಕ್ಯ ಓದಿದಾಗ ದೇವರಿಗೆ ಯಾವ ರೀತಿಯಾಗಿ ನಾವು ಹುಟ್ಟಬೇಕು, ನಾವು ದೇವರಿಗೆ ಅಂಗೀಕರಿಸಿದಾಗ ಮಾತ್ರ ನಾವು ಮತ್ತೊಮ್ಮೆ ಹುಟ್ಟಲ್ಪಡ್ತೇವೆ. ನೋಡ್ರಿ, ಆತನ ಮಕ್ಕಳಾಗಬೇಕಂದ್ರೆ ಆತನ ನಂಬಬೇಕು. ಆತನ ಈ ಲೋಕದಲ್ಲಿ ಬಂದಿದ್ದಾನೆ. ಆ ಲೋಕದಲ್ಲಿ ಬಂದಿದ ಕಾರ್ಯವೇನಿತ್ತು? ನಮ್ಮನ್ನು ಪಾಪದಿಂದ ಬಿಡಿಸಿ, ನಮ್ಮ ಶಾಪ ದೋಷಗಳೆಲ್ಲ ತಾನು ಕ್ರೂಜೆ ಮೇಲೆ ಹೊತ್ತುಕೊಂಡು ತನ್ನ ಪರಿಶುದ್ಧ ರಕ್ತ ನಮಗಾಗಿ ಚೆಲ್ಲಿ ನಮ್ಮನ್ನು ಬಲವಾಗಿ ಪಡಿಸಿ, ಸೈತಾನನ ಅಧಿಕಾರದಿಂದ ನಮ್ಮನ್ನು ಬಿಡಿಸಿ, ನಮ್ಮನ್ನು ಬಲವಾದ ಈಬೈ ಕತ್ತಿಯನ್ನು ನಮ್ಮ ಕೈಯಲ್ಲಿ ಕೊಟ್ಟು ಆತನ ವಾಕ್ಯವೆಂಬ ಕತ್ತಿ ನಮಗೆ ಕೊಡಲ್ಪಟ್ಟಿದ್ದಾನೆ. ಈ ವಾಕ್ಯ ಎಂಬ ಕತ್ತಿ ಯಾರಿಗೆ ಅರ್ಥ ಆಗಿದೆ? ನಾವು ಎಷ್ಟು ಜನ ಅದನ್ನು ಹಿಡಿದುಕೊಳ್ಳುತ್ತೇವೆ? ಯಾರು ಹಿಡಿದುಕೊಳ್ಳುವುದಿಲ್ಲ. ಈ ವಾಕ್ಯ ಎಂಬ ಕತ್ತಿ ನಾನೇ ಇದ್ದೆ ಅಂತ ಹೇಳ್ತಾನ. ಆತನ ವಾಕ್ಯ ಓದಿದಾಗ ನೀನು ಹೊಸ ಜೀವನ ಹೆಂಗ್ ಮಾಡಿದಿ, ಹಂಗೆ ನಿನ್ನ ರೋಗದ ಮೇಲೆ ನೀನು ಆ ವಾಕ್ಯ ಎನ್ನುವ ಕತ್ತಿ ಬೀಸಿದಾಗ ದುರಾತ್ಮನು ನಾಶವಾಗಲ್ಪಡ್ತಾನೆ. ಇವತ್ತು ಈ ಲೋಕದಲ್ಲಿ ಎಲ್ಲರಿಗೂ ಏನ್ ಬೇಕಾಗ್ಯದ? ಪಾಸ್ಟರ್ಸ್ಗಳು ಬೇಕು, ನನ್ನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡು, ನನ್ನ ಮನೆಯಲ್ಲಿದ್ದ ಸಮಸ್ಯೆ ತೆಗಿ. ಅದು ಆದರೆ ಯೇಸುವೇ ನೀನೇ ಹೇಳಿದಲ್ಲ, ನಾನೇ ವಾಕ್ಯ ಎಂಬ ಕತ್ತಿದ್ದೆ, ನನ್ನನ್ನು ಹಿಡಿರಿ, ನನ್ನ ಮಾತಿನ ಮೇಲೆ ನಡೀರಿ ಅಂದ್ರಾಗ ಯಾರು ನೋಡಲ್ಲ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ನಿಮ್ಮ ಕಷ್ಟ ಬರೋದಕ್ಕಿಂತ ಮುಂಚೆ, ಶೋಧನೆ ಬರೋದಕ್ಕಿಂತ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದ ಯೇಸುವಿಗೆ ಯಾರು ನಂಬುತ್ತಾ ಇಲ್ಲ. ಪ್ರಾರ್ಥನೆ ಯಾವಾಗ ಮಾಡ್ತೀರಿ? ನಿಮ್ಮಲ್ಲಿ ಕಾರ್ಯ ನಡೆದಿದಾಗ, ರೋಗ, ಚಿಂತೆ, ದುಃಖ, ಭಾರ, ಸಮಸ್ಯೆಗಳು ಇಲ್ಲದಾರದಂತ ಪಾಪ ಮಾಡಿದಾಗ ಏನ್ ಮಾಡ್ತೀರಿ? ದೇವರಿಗೆ ಪ್ರಾರ್ಥನೆ ಮನವಿ ಮಾಡ್ತೀರಿ, ಮೊರೆ ಇಡ್ತೀರಿ. ಯೇಸುವೇ, ನಾನು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದೇನೆ, ಇವತ್ತು ನನಗೆ ಬಚಾಸು, ನನ್ನನ್ನು ರಕ್ಷಿಸು ಅಂದಾಗ ದೇವರು ರಕ್ಷಿಸುತ್ತಾನೆ. ಆತನ ಪಾಪಿಗಳಿಗಾಗಿ ಬಂದಿದ್ದಾನೆ. ಎಲ್ಲಿವರೆಗೆ? ನಿನ್ನ ಪಶ್ಚಾತ್ತಾಪದಿಂದ ಯೇಸುವನ್ನು ಅಂಗೀಕರಿಸಿ, ಈತನೇ ಬರಬೇಕಾದ ಮನುಷ್ಯನು, ಈತನೇ ತಂದೆ ಆದ ಮಗನು ಅಂತ ಹೇಳಿ ಅಂಗೀಕರಿಸಿದಾಗ. ನಾವು 13ನೇ ವಚನ ಓದ್ರಿ ಅಮ್ಮೋರೆ. ಇವರು ರಕ್ತ ಸಂಬಂಧದಿಂದ ಅವರಿಗೆ ದೇವರ ಮಾತನು, ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದನೇ ಹುಟ್ಟಿದವರು. ಇವರೆಲ್ಲ ಏನಿರ್ತಾರ? ದೇವರಿಂದ. ನಾವು ಮತ್ತೆ ಬರ್ನ್ ಆಗ್ತಾವಲ್ಲ, ಬಿ ಬಾರ್ನ್ ಅಗೇನ್. ನಾವು ಮತ್ತೆ ಯೇಸುವಿನಲ್ಲಿ ಹುಟ್ಟುತ್ತೇವಲ್ಲ, ನಾವು ಹೊಸದಾಗಿ ಹುಟ್ಟುವಾಗ ಏನಾಗ್ತೇವೋ? ಯಾವ ಕಾಮದಿಲ್ಲ, ಪುರುಷ ಸಂಬಂಧವಿಲ್ಲ, ಎದರಿಂದ ಹುಟ್ಟುತ್ತೇವೋ? ದೇವರಿಂದ ಹುಡುತ್ತೇವೆ. ಎಲ್ಲಿಂದ? ಪರಲೋಕದಿಂದ ಇಳಿದು ಬಂದ ಯೇಸುವಿನ ಆತ್ಮ ನಮ್ಮಲ್ಲಿ ಸುರಿಸುತ್ತಾನೆ. ಆತನ ಸತ್ಯತೆ, ಆತನ ದೃಢವಾದ ಕಾರ್ಯಗಳಿಗೆ ನಮ್ಮಲ್ಲಿ ನಡೆಸ್ತಾನೆ. ಆತ ನಿಮಗೆ ಕೌನ್ಸಿಲಿಂಗ್ ಮಾಡ್ತಾನೆ, ಆತ ನಿಮಗೆ ಜ್ಞಾನ ಹೇಳುವಂತನಾಗಿದ್ದಾನೆ, ಆತ ನಿಮಗೆ ವಿವೇಕವನ್ನು ಕೊಡುವಂತನಾಗಿದ್ದಾನೆ, ನಿಮ್ಮ ಸಂಕಟ ಚಿಂತೆಗಳಿಂದ ಹೊರಗೆ ಬಿಡಿಸುತ್ತಾನೆ. ಎಲ್ಲಿವರೆಗೆ ನೀವು ದೇವರ ಮಾರ್ಗದಲ್ಲಿ ನಡೀತೀರಿ, ಆತನನ್ನೇ ಕ್ರಿಸ್ತನ್ ಅಂತೇಳಿ ನಂಬಿದಾಗ ಆತನೇ ನಮ್ಮನ್ನೇನ ಮೇಲಿನವನಾಗಿ ನಂಬಬೇಕು. ಮೇಲಿನವನಂದರೆ ಎಲ್ಲಕ್ಕಿಂತ ಉನ್ನತವಾಗಿ. ಹಂಗ ದೇವರು ನಿಜವಾಗಿ ಅಂತ ನಿಮಗೆ ಪದೇ ಹೇಳ್ತಾ ಇದ್ದಿದ್ದಲ್ಲ, ಆ ನಿಜವಾದ ಪದದ ಅರ್ಥ ನಾವು ಹೃದಯದಲ್ಲಿ ಇಳಿಸಬೇಕು. ಯಾಕೆ ದೇವರು ಅಲ್ಲಿ ಬಲವಾದ ಒಂದು ವೇಟ್ ಹಾಕಿದ? ಆ ನಿಜವಾದ ಅಂದ್ರೆ ಡಬಲ್ ವೇಟ್. ಆ ಶಬ್ದದ ಅರ್ಥ ಡಬಲ್ ವೇಟ್. ಕನ್ನಡದಲ್ಲಿ ನಂಗೆ ಹೇಳಕ್ ಬರ ಹೋಗ್ಯದ. ಡಬಲ್ ವೇಟ್ ಅಂದ್ರೆ ಈಗ 1 ಕಿಲೋ ಮೇಲೆ ಇನ್ನೊಂದು ಕಿಲೋ ಇರ್ತದೆ, ಹೆಂಗಿರ್ತದ? ಡಬಲ್ ವೇಟ್ ಇರ್ತದಲ್ಲ, ಹಂಗೆ ದೇವರು ಒತ್ತಿ ಹೇಳುತ್ತಾ ಇದ್ದಾನೆ, ಅದಕ್ಕೆ ಡಬಲ್ ವೇಟ್ ಅಂತೇಳಿ. ನಾವು 3ನೇ ಮಾತು ನೋಡ್ತೇವೆ, ಇಟ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಇದು ಪವಿತ್ರಾತ್ಮನ ಕಾರ್ಯವಾಗಿದೆ. ನೋಡ್ರಿ, ನಾವು ಹೊಸದಾಗಿ ಹುಟ್ಟಬೇಕಾದರೆ ಪವಿತ್ರಾತ್ಮನ ಕಾರ್ಯ ನಮ್ಮಲ್ಲಿ ಹೆಂಗಿರ್ತದೆ?
ಟೀಸಸ್ ತೆಗಿಯಮ್ಮ. ತಿಮ್ಮೋ ಕನ್ನಡದಾಗ ಏನಂತಾರೆ ಟೀಸಸ್ಸಿಗೆ? ಇಲ್ಲಮ್ಮ, ಹೊಸ ವರ್ಡ್ ಬರ್ತೇನೆ. ಓ ದೇವರೇ, ಕನ್ನಡ ಇಂಗ್ಲೀಷ್ದಾಗ ಜಗಳ ನಡೀತಮ್ಮ, ಹೆಂಗೆ ಮಾಡಲಿ? ಇಲ್ಲಮ್ಮ, ಟೀಸಸ್ ಅಂತ ಕನ್ನಡದಾಗ ತೀರ್ಥನು ಅಂತ ಬರ್ತದ ನಾವು. ಎಲ್ಲಕ್ಕ ಲಾಸ್ಟ್. ಹಾಂ, ತೆಗಿರಮ್ಮ. 3ನೇ ಸಂಧಿ 5ನೇ ವಚನ. ನಾವು ಮಾಡಿದ ಪುಣ್ಯನ ಹೌದು. 3ನೇ ಸಂಧಿ 5ನೇ ವಚನ. ಹೌದು. ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವನು. ಸ್ಥಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿಯೂ ನೂತನ ಪ್ರಭಾವವನ್ನು ಉಂಟು ಮಾಡುವುದರ ಮೂಲಕವಾದ ಆತನು ನಮ್ಮನ್ನು ರಕ್ಷಿಸ್ತಾನೆ. ಅದರಿಂದ ನಾವು ಯಾರಿಗೇನಂತೇವೋ, ನಾ ಇಷ್ಟು ದಾನ ಮಾಡಿದೆ, ಇಷ್ಟು ಧರ್ಮ ಮಾಡಿದೆ, ನಾವು ಅವ್ರಿಗೆ ಪಾಪ ಅಂದಿದೆ, ಇದರಿಂದ ಏನದ ಈಗ ನೂತನ ಜೀವನ ಸಿಗುವುದಿಲ್ಲ. ಯಾವ್ದರಿಂದ ಸಿಗ್ತದ? ಸ್ಥಾನ ಅಂದ್ರೆ ಪವಿತ್ರ ಆತ್ಮನ ಸ್ಥಾನ, ಅಗ್ನಿ ಅಭಿಷೇಕದ ಸ್ಥಾನ. ನಾವು ಮಾಡಿದಾಗ ನೂತನವಾಗಿ ನಾವು ಹೊಸ ಜೀವ ಕಾಣ್ತೇವೆ. ಯಾಕೆ ಬರ್ನ್ ಆಯ್ತೇವೆ ದೇವ್ರ ಬಳಿ? ಆಗ ನಾವೇನ್ ಅನ್ಸ್ಕೋತೇವೆ? ಯೇಸು ಕ್ರಿಸ್ತನ ಮಕ್ಕಳಾಗಿ ಅನಿಸಿಕೊಳ್ಳುತ್ತೇವೆ. ಎಲ್ಲಿವರೆಗೆ? ಆತನಲ್ಲಿ ನೂತನವಾಗಿ ಹುಟ್ಟದಿದ್ದರೆ. ಯಾರ್ಯಾರು ಇವತ್ತು ನೂತನವಾಗಿ ಹುಟ್ಟಬೇಕಂತ ಇದ್ದೀರಿ? ಯಾರ್ಯಾರು ಪವಿತ್ರ ಆತ್ಮನ ಕಾರ್ಯಗಳಿಗಾಗಿ ಇರ್ತೀರಿ ಅಂದ್ರೆ ದೇವರ ಕಾರ್ಯದಲ್ಲಿ ಒಳಗಾಗ್ತೀರಿ. ಸ್ನಾನ ಮಾಡಿಸಿಕೊಂಡ ನಂತರ ಈ ಲೋಕದಲ್ಲಿ ಎಲ್ಲರೂ ಯೇಸುವನ್ನು ನಂಬುತ್ತಾ ಇದ್ದಾರೆ, ಎಲ್ಲರೂ ಬ್ಯಾಪ್ಟೈಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ದೀಕ್ಷಾಸ್ನಾನ ತಗೋತಾ ಇದ್ದಾರೆ. ಆದರೆ ನೂತನವಾದ ಕಾರ್ಯಕ್ಕೆ ಯಾರು ಹೋಗ್ತಾ ಇಲ್ಲ. ದೇವರ ಮಕ್ಕಳಾಗಿ ಯಾರು ಕಾಣಿಸ್ತಾ ಇಲ್ಲ. ಹೊಸ ಜೀವಿತದಲ್ಲಿ ಹೊಸ ಬಾರ್ನ್ ಅಂದ್ರೆ ಹೊಸ ಜೀವನ ಕಂಡುಕೊಳ್ಳುವುದಕ್ಕೆ ಯಾರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಮಾಡ್ತಾರೆ, ಮೊದಲನೇದಾಗಿ ಉಲ್ಲಾಸದಿಂದ ಬರುತ್ತಾರೆ. ಎಲ್ಲಿಗೆ? ಆರಾಧನೆಗೆ ಬರ್ತಾರ, ಕೂಡ್ತಾರ. ಪಾಸ್ಟರ್, ಐ ಹೀಲೆಡ್, ನಾನು ಆಲ್ರೆಡಿ ಗುಣ ಹೊಂದಿದೆ, ನನಗೆ ಡೆಲಿವರಿ ಸಿಕ್ಕಲ್ಲ, ನಾನು ಇವತ್ತು ದೀಕ್ಷಾಸ್ನಾನ ತಗೋತೆ. ಯಾತಕ್ಕಾಗಿ ತಗೋತಾ ಇದ್ದೀಯಾ? ಎಲ್ಲಿ? ಏನದ ಅರ್ಥ ಗೊತ್ತಿಲ್ಲ ಪಾಸ್ಟರ್. ನಾ ಯಾಕೆ ಹೊಸದಾಗಿ ಹುಟ್ಟಬೇಕು? ಗೊತ್ತಿಲ್ಲ ಪಾಸ್ಟರ್. ನಾ ಯಾಕೆ ದೀಕ್ಷಾಸ್ನಾನ ತಗೋಬೇಕು? ಗೊತ್ತಿಲ್ಲ ಪಾಸ್ಟರ್. ಯಾತಕ್ಕೆ? ಜ್ಞಾನದ ಕಡಿಮೆ. ನಾವು ಸಾರುವ ಸುವಾರ್ತೆ ಕೇಳಲಾರದೆ, ನನಗೆ ಒಂದೇ ಪದ ಗೊತ್ತಿದೆ, ಬ್ಯಾಪ್ಟೈಸ್ ಮಾಡ್ಕೋಬೇಕು, ನಾನು ದೀಕ್ಷಾಸ್ನಾನ ತಗೋಬೇಕು, ನಾನು ಕುಡುಕುತನದಿಂದ ಬಿಡುತ್ತೆ, ಹೆಣ್ಮಕ್ಕಳು ನೋಡುವುದು ಬಿಡುತ್ತೆ, ವಿಚಾರ ಬಿಡುತ್ತೆ, ಕಳ್ಳತನ ಸುಳ್ಳುತನ ಎಲ್ಲ ಬಿಟ್ಟು ಹೊಸ ಜೀವನಕ್ಕೆ ಬರ್ತೇನೆ ಅಂತ ಹೇಳಿ ಯಾರು ನಿನ್ನ ಸೌಲ್, ನಿನ್ನ ಆತ್ಮಕ್ಕೆ ಮಾತ್ರ ನೀನು ಹೇಳ್ಕೊತಾ ಇದೀಯಾ? ದೇವರಿಗೆ ಎಲ್ಲಿ ಹೇಳಿದಿ? ನೂತನವಾಗಿ ನನ್ನನ್ನು ನಡೆಸಿ ಸಪ, ನನ್ನ ಎಲ್ಲ ಕರ್ಮಗಳು ಬಿಟ್ಟು ನಿನ್ನನ್ನು ನಂಬುತ್ತೇನೆ, ನಿನ್ನ ಮಾರ್ಗದಲ್ಲಿ ನಡಿತೇನೆ, ನಿನ್ನ ಸುವಾರ್ತೆ ಸಾರುತ್ತೇನೆ, ನೀ ಹೇಳಿದ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡಿತೇನೆ ಅಂತ ಯಾರು ಹೇಳಲ್ಲ. ಯಾರು ಪವಿತ್ರ ಆತ್ಮನಿಂದ ಕಾರ್ಯ ಮಾಡುವರಿಲ್ಲ ಈ ಲೋಕದಲ್ಲಿ. ಯಾರು ಮಾಡಲ್ಪಡ್ತಾರಲ್ಲ ಅವರು ನೂತನ ಸೃಷ್ಟಿಗೆ ಅಂದರೆ ಪರಲೋಕ ರಾಜ ಪವಿತ್ರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಾನೆ. ಇವತ್ತು ನಿನಗೆ ಈ ಕೆಲಸ ತಪ್ಪಾಗಿ ಕಾಣಿಸ್ತಾ ಇದ್ದರೆ ನಿನ್ನ ಬೈತಾ ಇದ್ದರೆ ಯು ಆರ್ ರಾಂಗ್, ನೀನು ತಪ್ಪಾಗಿ ಕಾರ್ಯ ಮಾಡ್ತಾ ಇದ್ದೀಯ ಅಂತ ಹೇಳಲ್ಪಡ್ತಿ. ಈತನು ಒಳ್ಳೆ ಕಾರ್ಯ ಮಾಡಿದರೆ ನೀನು ದೇವರಿಗೆ ಮಹಿಮೆ ಪಡಿಸ್ತಿ. ಕೆಟ್ಟವರ ನೋಡಿ ನೀನು ಬೈಯುವುದಿಲ್ಲ. ಓ ಯೇಸುವೆ, ಈ ಮಕ್ಕಳನ್ನು ರಕ್ಷಿಸು ಅಂತ ಹೇಳಿ ಪ್ರಾರ್ಥಿಸ್ತಿ. ಏನು ಇವನು ಬಹಳ ಗಲೀಜಂತ ಮಗಹನ ಅಂತ ಹೇಳಲಿ. ಆದಾಗ ನೀನು ನೂತನವಾಗಿ ಹುಟ್ಟಬೇಕಾದ್ರೆ ಯೇಸುವನ್ನು ನಂಬಬೇಕು, ಪವಿತ್ರಾತ್ಮನು ನಿನ್ನಲ್ಲಿ ವಾಸ ಮಾಡಬೇಕು. ಮತ್ತು 4ನೇದಾಗಿ ನೋಡ್ತೇವೆ, ಇಟ್ಸ್ ಬ್ರಿಂಗ್ ಎ ನ್ಯೂ ಲೈಫ್. ಇದು ಹೊಸ ಜೀವನವನ್ನು ತರುತ್ತದೆ. ನಾವು 2ನೇ ಕೊರಿಂಥೆ 5ನೇ ಸಂಧಿ 7ನೇ ವಚನ ಓದ್ರಿ. ನೋಡಿ ದೇವರು ಏನ್ ಮಾತಾಡ್ತಾನ? ಇಟ್ ಬ್ರಿಂಗ್ಸ್ ಎ ನ್ಯೂ ಲೈಫ್. ಹೊಸ ಜೀವನವನ್ನು ತರುತ್ತದೆ. ಯಾರಿಗೆ? ನಮಗೇ ಕೊಡಲ್ಪಟ್ಟಿದ್ದಾನೆ ದೇವರು. 5ನೇ ಸಂಧಿ 17ನೇ ವಚನ ಓದ್ರಿ ಅಮ್ಮರೇ.
ಕೊರಿಂಥಿಯರ್ 17ನೇ ವಚನ. 17. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಯಾರವ? ಕ್ರಿಸ್ತನಲ್ಲಿ ಯಾರಿರ್ಬೇಕು? ಆತನೇನು ಮಾಡ್ಯಾನ? ಪಾಪ ತೊರೆದಾರ, ಸುಳ್ಳು ಹೇಳಿಲ್ಲ, ಇನ್ನೊಬ್ರಿಗೆ ಮೋಸ ಮಾಡಿಲ್ಲ, ಇನ್ನೊಬ್ಬರ ಆಸ್ತಿಯನ್ನು ಪಡೆದಿಲ್ಲ, ಇನ್ನೊಬ್ಬರ ಮೇಲೆ ದೌರ್ಜನ್ಯ ಮಾಡಿಲ್ಲ. ಆತನು ಆತನ ಕನ್ಯೆ ಹೊಡೆದ್ರು ಆತನ ಏನ್ ಮಾಡ್ದ? ಇನ್ನೊಂದು ಕೆನ್ನೆ ಕೊಟ್ಟ. ಉಗುಳಿದ್ರ ಮುಖ ಪಟ್ಟು ಬಿಟ್ಟ. ಹೊಡಿರಿ ಮುಸ್ಕಾಕಿ ಆತನನ್ನು ಗುದ್ದಿದರು. ಯಾವ ರೀತಿ ಕಳ್ಳನನ್ನು ಗುದ್ದಿದ್ದಾರಲ್ಲ ಹಂಗ ಮತ್ತ ಆತನಿಗೆ ದೊಡ್ಡ ಕಳ್ಳನಂತೆ ಹಿಡಿಯೋಕೆ ಹೋಗ್ತಾರ. ಆದರೆ ಇವತ್ತು ನಾವೇನ್ ಮಾಡ್ತಿದ್ದೇವೆ? ಯೇಸುವಿನ ಒಂದು ಕಾರ್ಯ ನೋಡ್ತಿಲ್ಲ. ನಾವು ಹೊಸದಾಗಿ ಹುಟ್ಟಬೇಕಾದ್ರೆ, ನಮ್ಮ ಹೊಸ ಜೀವನವನ್ನು ಮತ್ತೆ ಬರಬೇಕಾದ್ರೆ ನಾವು ಯೇಸುವಿನ ಮಾರ್ಗದಲ್ಲಿ ನಡಿಬೇಕು. ಯೇಸುವಿನ ಏನೇನು ಕಾರ್ಯ ಮಾಡಿದ್ದಾನೆ ನೀವು ನೋಡಿರಿ. ಆತನು ಹುಟ್ಟಿನಿಂದ ಸಿಲುಬೆಗೆ ಹಾಕಲ್ಪಟ್ಟಿ ಮತ್ತೆ 3ನೇ ದಿವಸದಲ್ಲಿ ಗೆದ್ದ, ಮೃತ್ಯುಂಜಯನ ಗೆದ್ದಿ ಮತ್ತೆ ಪರಲೋಕ ಅವರೊಡನೆ ಹೋಗುವ ತನಕ ಏನ್ ಮಾಡ್ದ? ನಮ್ಮ ಜೊತೆಯಲ್ಲೇ ಇದ್ದ. ಆತನ ಶಿಷ್ಯರಿಗೆ ಕಾಣಿಸಲ್ಕೊಂಡ. ಆತನು ಮಾಡಿದ ಒಂದೊಂದು ಕಾರ್ಯಗಳು ವರ್ಣಿಸುತ್ತಾ ಇದ್ದ. ನಾನು ಏನ್ ಮಾಡಬೇಕು? ಸುಳ್ಳು ಹೇಳಬೇಡ್ರಿ, ಯಾರನ್ನು ಸತ್ಯವನ್ನು ಹೇಳಿರಿ, ನಾನು ಸತ್ಯವಂತನು, ನಾನು ಬೆಳಕಾಗಿದ್ದೇನೆ, ನನ್ನನ್ನು ಪಾಪ ಸ್ವರೂಪಿಯಾಗಿ ನನ್ನ ತಂದೆ ನನ್ನನ್ನು ಮಾಡಿದರೆ, ಆದರೆ ನಿಮ್ಮನ್ನು ನಾನು ಏನು ಮಾಡಿದರೆ? ಬೆಳಕಾಗಿ ನಿಂತಿದ್ದೇನೆ. ನಿಮಗಾಗಿ ಅಲ್ಲಿ ಏನ್ ಮಾಡ್ತೇನೆ? ಮನೆಗಳು ಕಟ್ತೇನೆ ಪರಲೋಕ ರಾಜ್ಯದಲ್ಲಿ ಅಂತ ಹೇಳಲ್ಪಟ್ಟಿದ್ದಾನೆ. ಯಾರಿಗೆ ಸೌಭಾಗ್ಯ ಬೇಕು? ಹೊಸದಾಗಿ ಬಿಗಿನಿಂಗ್ ಎ ನ್ಯೂ ಲೈಫ್, ಹೊಸ ಜೀವನವನ್ನು ತರುತ್ತದೆ. ಯಾವ ರೀತಿಯಾಗಿ ನಿಮ್ಮಲ್ಲಿ ತರುತ್ತದೆ? ನೂತನವಾಗಿ ಹುಟ್ಟಿದಾಗ, ಪವಿತ್ರಾತ್ಮನ ಪರಿತರಾಗಿ. ಯೇಸು ಹೋಗುವಾಗ ಏನ್ ಮಾಡ್ದ? ಎಲ್ಲ ತನ್ನ 11 ಮಂದಿ ಶಿಷ್ಯರಿಗೆ ಕರೆಸಿ ಆತರಿಗೆ ಏನ್ ಮಾಡ್ದ? ಪವಿತ್ರಾತ್ಮನ ವರವನ್ನು ಕೊಟ್ಟಿದ. ಅವರು ಹೋಗಿದ ತಕ್ಷಣ ಇವರು ಮನೆಗಳು ಬಂದು ನಿಂತಿದಾಗ ಅಲ್ಲಿ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮ ದೇವರು ಉರಿಯುವ ಬೆಂಕಿಯಂತೆ ಅವರ ನಾಲಿಗೆ ಮೇಲೆ ಇಳಿದು ಬಂದಿತ್ತು. ಆ ಒಂದು 120 ಜನರಿಗಿಂತ ಮೊದಲು ಪೇತ್ರನ ಮೇಲೆ ಇಳಿದು ಬಂದಿತ್ತು. ದೇವರು ಪೇತ್ರನನ್ನು ಏನ್ ಮಾಡ್ದ? ಈ ಪೇತ್ರನನ್ನು ಏನ್ ಮಾಡ್ದ? ದೇವರು ಆ ಅಪೊಸ್ತಲರ ಮೇಲೆ ಬಲವಾದ ಒಂದು ಬೀಗವನ್ನು ಮಾಗಿ ಆರಿಸಲ್ಪಟ್ಟ. ಈ ವರಗಳು ಆತನಲ್ಲಿ ಬಯಲೇ ಮೊದಲನೇದಾಗಿ ತುಂಬಲ್ಪಟ್ಟಿತ್ತು. ಆಗ ಆತ ನೂತನ ಸೃಷ್ಟಿಯನ್ನು ನೋಡಿದ, ಯೇಸುವಿನಲ್ಲಿ ಕಾರ್ಯ ಮಾಡ್ದ. ಅಲ್ಲಿಂದ ಅದೇ ದಿವಸದಲ್ಲಿ ಏನ್ ಮಾಡ್ದ? ಆ ಒಂದು ಪವಿತ್ರಾತ್ಮ ದೇವರು ಏನ್ ಮಾಡ್ದ? 3,000 ಜನರಿಗೆ ಒಂದೇ ದಿವಸದಲ್ಲಿ ಬ್ಯಾಪ್ಟೈಸ್ ಮಾಡ್ದ. ಅಷ್ಟು ಜನರೆಲ್ಲ ದೀಕ್ಷಾಸ್ನಾನ ತೆಗೆದುಕೊಂಡರು, ಯೇಸುವನ್ನು ನಂಬಿದರು. ಅದೇ ನೂತನ ನ್ಯೂ ಲೈಫ್ ಬಿಗಿನಿಂಗ್ ನಿಮ್ಮಲ್ಲಿ ಬರ್ತದೆ. ನೀವು ಯಾವಾಗ ಪರಿಶುದ್ಧಾತ್ಮದಿಂದ ದೇವರು ನಂಬಿ ಕರೆದಿದಾಗ. ನಾವು ಮತ್ತೆ 5ನೇದಾಗಿ ನೋಡ್ತೇವೆ, ಇಟ್ ಪ್ರೊಡ್ಯೂಸ್ ಎ ಡಿಸೈರ್ ಟು ದ ಒಬೇ ಗಾಡ್. ಇದು ದೇವರಿಗೆ ವಿಧೇಯಾಗುವೆ ಬಯಕೆಯನ್ನು ಉಂಟು ಮಾಡುತ್ತದೆ. ನಿಮ್ಮಲ್ಲಿ ಯಾವಾಗ ದೇವರ ಆತ್ಮ ನಡೀತದ, ನಾವು ಯಾವಾಗ ಹೊಸದಾಗಿ ಹುಡ್ತೇವಲ್ಲ, ದೇವರ ಬಯಕೆ ನಮ್ಮಲ್ಲಿ ಇರ್ತದೆ. ಯಾವಾಗ ನೀವು ದೇವರ ಬಯಕೆ ಬಂದಾಗ ನೀವು ತಿಳ್ಕೋಬೇಕು, ನಾನು ಹೊಸದಾಗಿ ಹುಟ್ಟಲ್ಪಟ್ಟಿದ್ದೇನೆ. ತೆಗಿರಿ 1ನೇ ಜಾನ್, 1 ಯೋಹಾನ 2ನೇ ಸಂಧಿ 3ನೇ ವಚನ 4ನೇ ವಚನ. ಮುಂದಿರ್ತದ ಮೊರೆ ಪೂರ, ಪ್ರಕಟಣೆಗಳು ಹಿಂದಿರ್ತಾವ ನೋಡಿ. ಒಂದನೇ ಜಾನ್, 1ನೇ ಯೋಹಾನ 2ನೇ ಸಂಧಿ 3-5 ಓದ್ರಿ. ನಾವು ಆತನ ಯಜ್ಞೆಗಳನ್ನು ಕೈಕೊಂಡು ನಡೆದರೆ ಅದರಿಂದಲೇ ಆತನು ಬಲ್ಲವನಾಗಿದ್ದಾನೆ ತಿಳಿದುಕೊಳ್ಳುತ್ತೇವೆ. ಸಿಕ್ತ್ರಿ ಮೊರೆ? ಓದ್ರಿ 3ನೇ ಸಂಧಿ ಓದ್ರಿ. ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಅದರಿಂದಲೇ ಆತನನ್ನು ನೋಡ್ರಿ. ಏನದ ಆತನ ಆಜ್ಞೆಗಳು ಏನವ ನೋಡ್ರಿ. ಗೆಲತಿ 5ನೇ ಸಂಧಿ ತೆಗಿರಿ, ಅಲ್ಲಿ ಎಲ್ಲ ಫಲಗಳ ಬಗ್ಗೆ ಅದ. ಆ ಫಲಗಳನ್ನೆಲ್ಲದಾಗಿ ನಾವು ಆತನಲ್ಲಿ ನಡೆಯಲ್ಪಡ್ತೇವೆ. ಪಾಪ, ವ್ಯಭಿಚಾರ ಇವೆಲ್ಲ ದೇವರಿಗೆ ಏಸಿಗೆ ಆತನು ಮಾಡಿದ ಒಡಂಬಡಿಕೆಯಲ್ಲಿ ನಾವು ಕಾಲು ಹಾಕಬೇಕು. ನಾವು ಆತನ ಮಾರ್ಗದಲ್ಲಿ ನಡಿಬೇಕು ಸ್ಥಿರಸಿದ್ಧವಾಗಿ. ಮುಂದೋದ್ರೆ ಮೊರೆ ಮತ್ತೆ ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ. ನೋಡಿ, ಯಾರು ದೇವರನ್ನು ಅಂಗೀಕರಿಸುವುದಿಲ್ಲ ಆತನು ಸುಳ್ಳುಗಾರ. ಯಾವಾಗ ದೇವರೇ ನಿಮ್ಮನ್ನು
ಸುಳ್ಳುಗಾರ ಅಂತ ಹೇಳಿದಾಗ ನಿಮ್ಮ ಕಾರ್ಯಗಳೇನಾಗ್ತಾವ ಪುನಃ ದೇವರಿಂದ ನೀವು ಬಿಡಲ್ಪಟ್ಟಿದವರಾಗಿರ್ತೀರಿ. ಸೈತಾನ ನಿಮ್ಮ ಮೇಲೆ ಏನ್ ಮಾಡ್ತಾನ? ದೌರ್ಜನ್ಯ ಮಾಡುವಂತನಾಗಿದ್ದಾನೆ. ಯಾವ ದೌರ್ಜನ್ಯ? ನಿಮಗೆ ಅಂತ ಇಂತ ದೌರ್ಜನ್ಯ ಮಾಡಲ್ಲ, ಪೀಡಿಸುತ್ತಾನೆ, ದಂಡಿಸುತ್ತಾನೆ, ಅವಮಾನ ಪಡಿಸುತ್ತಾನೆ. ನೀವು ಎಲ್ಲಿ ಹೋದ್ರೂ ಮರೆಯದೇ ಇರಲ್ಲ, ದುಡಿಮೆ ಇಲ್ಲ, ಎಲ್ಲ ರೋಗಗಳು ಶಾಪಗಳು ನಿಮ್ಮಲ್ಲಿ ಮುಟ್ಟಿಕೊಳ್ಳುತ್ತಾವ. ಯಾವಾಗ? ದೇವರು ನಿಮ್ಮನ್ನು ತೊರೆದು ಬಿಟ್ಟಿದಾಗ. ಮುಂದೋದ್ರಿ ಅಮ್ಮರೇ ಮತ್ತ ಸತ್ಯವೆಂಬುದು ಅವನಲ್ಲಿ ಇಲ್ಲ. ಯಾವನಾದರೂ ಆತನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲನ ಪ್ರೀತಿಯು ಪರಿಪೂರ್ಣವಾಗಿದೆ. ನೋಡ್ರಿ, ಯಾರಿಗೆ ನಿಜವಾಗಿ ನಡೆದರೆ ಏನದ? ದೇವರ ಪರಿಪೂರ್ಣ ಪ್ರೀತಿ ಆತನ ಮೇಲೆ. ದೇವರ ಪ್ರೀತಿ ಸಿಗ್ಬೇಕು. ನೀವು ನಿಮ್ಮ ಮಕ್ಕಳಿಗೆ ಎಷ್ಟೆಲ್ಲ ಪ್ರೀತಿ ಮಾಡ್ತೀರಿ? ಯಾರಿಗಾದ್ರೂ ಒಂದು ತಟಕ್ಕೆ ಬಿದ್ರೋ, ನನ್ನ ಮಗ ಬಿದ್ದರು, ನನ್ನ ಮಗಳು ಬಿದ್ದಳು ಅಂತೇಳಿ ಎಷ್ಟು ಕಾಳಜಿ ಬಿಡ್ತಾರೆ. ಆತನ ನಿಮ್ಮ ಸೃಷ್ಟಿಕರ್ತನು ಆತನ ಸ್ವರೂಪದಲ್ಲಿ ಅವರು ರೂಪಿಸಿದ್ದಾರೆ. ಆತನ ಎಷ್ಟು ಪ್ರೀತಿ ಮಾಡಿದ. ಐಗುಪ್ತ ದೇಶದಿಂದ ಯಾವ ರೀತಿಯಾಗಿ ಬಿಡಿಸಿದ ಇಸ್ರಾಯೇಲರನ್ನು, ಯಾವ ರೀತಿಯಾಗಿ ಮಕ್ಕಳಾಗಿ ಕಾಯ್ದುಕೊಂಡು ಬಂದ. ಆ 40 ದಿವಸ ನಡುವಿಗೆಯಲ್ಲಿ ಅವರ ಕಾಲಲ್ಲಿದ್ದ ಕೆರೆಗಳು ದೊಡ್ಡ ಆಗ್ತಾ ಬಂತು, ಅವರ ಉಡುಪು ದೊಡ್ಡ ಆಗ್ತಾ ಬಂತು. ಅವ್ರಿಗೇನು ಸಮಸ್ಯೆ ಇಲ್ಲ. ಊಟ ಮಾಡ್ತಿರು, ಹಗಲು ರಾತ್ರಿ ಅಗ್ನಿಸ್ತಂಭ ಮೇಘ ಸ್ತಂಭದ ಮೇಲೆ ನಡೆಯುತ್ತಾ ಇರ್ತಿರು. ಯಾರಾದ್ರೂ ಅವ್ರಿಗೆ ಹಿಡಿದಾರ? ನೋ. ಏಸು ಆತನಲ್ಲಿದ್ದ, ಆತನ ಕಾರ್ಯ ಮಾಡ್ತಾ ಇದ್ದ. ಇನ್ನೇನು ಬೇಕು ನಿಮಗೆ ಇದಕ್ಕಿಂತ ದೊಡ್ಡ? ಮತ್ತು ನಾವು 6ನೇದಾಗಿ ನೋಡ್ತೇವೆ, ಇಟ್ಸ್ ಗಿವ್ಸ್ ಇಂಟರ್ನಲ್ ಲೈಫ್. ಜಾನ್ ಯೋಹನ 1ನೇ ಸಂಧಿ 3ನೇ ವಚನ 14ನೇ ಸಂಧಿ ತೆಗಿರಂಬ. ಹಿಂದಕ್ಕೆ ಯೋಹನ 1ನೇ ಯೋಹನ 3ನೇ ಸಂಧಿ 16ನೇ ವಚನ ಓದ್ರಮ್ಮ. ಅಲ್ಲ, 3ನೇ ಸಂಧಿ ಯೋಹನ 1ನೇ ಯೋಹನ. ದೇವರು ಲೋಕದ ಮೇಲೆ ಎಷ್ಟೊಂದು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾರಿ ಒಬ್ಬನೇ ಮಗ? ಆತನ ಸ್ವರೂಪ ಯೇಸು ಕ್ರಿಸ್ತ ಏನ್ ಮಾಡ್ದ? ನಮಗಾಗಿ ಕೊಟ್ಟ. ಯಾಕೆ ನಮಗಾಗಿ ಕೊಟ್ಟ? ನಮ್ಮ ಪಾಪ ದ್ರೋಹಗಳೆಲ್ಲ ಕ್ಷಮಿಸುವುದಕ್ಕಾಗಿ. ಆತ ನಮಗೆ ಏನು ಮಾಡ್ದ? ಸುರಕ್ಷಿತ ಜೀವನ ಕೊಟ್ಟ. ಪಾಪದಿಂದ ಬಿಡುಗಡೆ, ಸೈತಾನದಿಂದ ಬಿಡುಗಡೆ, ತೊಂದರೆಗಳಿಂದ ಬಿಡುಗಡೆ. ಆತನ ಇಂಟರ್ನಲ್ ಲೈಫ್ ಕೊಟ್ಟ. ನಮ್ಗ ಆತ್ಮಿಕವಾದ ಜೀವನ ಕೊಟ್ಟ. ಇನ್ನೇನು ಬೇಕು ನಿಮ್ಗೆ ಹೊಸ ಜೀವನದಲ್ಲಿ? ಆತ ನಿಮ್ಮಲ್ಲೇ ಎಳೆದಿದ್ದಾನೆ. ನೋಡ್ರಿ, ಮತ್ತೆ ಮುಂದೇನು ಬರೀತಾನೆ ದೇವರು? ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆದುಕೊಳ್ಳುವ ಬೇಕೆಂದು ಆತನು ಕೊಟ್ಟನು. ಏನ್ ಮಾಡ್ಬೇಕು? ಎಲ್ಲರೂ ನಿತ್ಯ ಜೀವ. ಈ ಜೀವದಲ್ಲಿ ನಾವು ನಿತ್ಯ ಜೀವವಾಗಿ ಬದುಕಬೇಕು. ಅದಕ್ಕೆ ಏನ್ ಮಾಡ್ದ? ದೇವರು ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕಳಿಸಿದ. ಇವತ್ತು ನಾವು ಎಲ್ಲಿದ್ದೆವು? ನಮ್ಮ ಇಂಟರ್ನಲ್ ಲೈಫ್ ಎಲ್ಲಿ ಹೋಗ್ತಾ ಇದೆ? ಈ ಇಂಟರ್ನಲ್ ಲೈಫಿಗೆ ನಾವು ಏನ್ ಕಾರ್ಯ ಮಾಡ್ತಾ ಇದ್ದೇವೆ ನಮಗೇ ಗೊತ್ತಿಲ್ಲ. ನಾವು ಏನ್ ಮಾಡ್ತಾ ಇದ್ದೇವೆ ಏನಿಲ್ಲ. ನಾವು ಯಾರ ರಾಜ್ಯದಲ್ಲಿ ಹೋಗ್ತಾ ಇದ್ದೇವೆ? ನಾವು ಯಾವ ದೇವರನ್ನು ಆರಾಧಿಸ್ತಾ ಇದ್ದೇನೆ? ನಾ ಎಲ್ಲಿ ದೇವರ ರಾಜ್ಯದ ಮೇಲೆ ನಡೀತೇನೆ ಇಲ್ಲ? ನಾನು ಏನ್ ಕಾರ್ಯ ಮಾಡ್ತಾ ಇದ್ದೇನೆ? ಸುಳ್ಳಾಗಿದ್ದೇನಾ? ಮೋಸದಲ್ಲಿದ್ದೇನಾ? ನಾ ಇನ್ನೊಬ್ಬ ಹೃದಯ ನೋಯಿಸ್ತಾ ಇದ್ದೇನೆ? ಏನು ನೋಡ್ತಾ ಇಲ್ಲ. ನನ್ನದೇ ಆದ ಗುರಿ ನಡಿಬೇಕು. ದುಡ್ಡು ದುಡ್ಡು ದುಡ್ಡು. ದೇವರ ರಾಜ್ಯ ಬೇಡ. ರೋಗ ಬರ್ತದೆ, ರೋಗ ಕೊಯ್ದು ದುಡ್ಡು ಹಾಕ್ತೀರ, ಮತ್ತೆ ದುಡ್ಡು ಬೇಕು. ಇನ್ನೊಬ್ಬರು ಮೋಸ ಮಾಡಿ ಇನ್ನೊಬ್ಬರು ಹಾಳು ಮಾಡ್ಬೇಕು. ಆದರೆ ದೇವರು ಏನ್ ಮಾಡ್ದ? ತನ್ನ ಮಗನನ್ನು ಏನ್ ಮಾಡ್ದ? ಆತನ ಒಬ್ಬನೇ ಮಗನನ್ನು ಏನ್ ಮಾಡ್ದ? ಲೋಕದ ಮೇಲೆ ಎಷ್ಟೊಂದು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕೊಟ್ಟಿದ. ಇನ್ನೇನು ಬೇಕಿದ್ರಕ್ಕಿಂತ ದೊಡ್ಡದಾಗಿ ನಿಮಗೆ ಆತನ ಹೆಸರು ಹೇಳಿದಾಗ ನಿಮ್ಮ ಬಿಡುಗಡೆ ನೋಡ್ತೀರಿ. ಮತ್ತೆ ಅಂತಿಮವಾಗಿ 7ನೇದಾಗಿ ನಾವು ನೋಡ್ತೀವಿ, ಇಟ್ ಅಶ್ಯೂರ್ ಅಸ್ ವಿ ಬಿಲಾಂಗ್ ಟು ಗಾಡ್. ನಾವು ದೇವರಿಗೆ ಸೇರಿದವರು ಎಂಬುವುದು ಅದು ನಿಮಗೆ ಖಚಿತಪಡಿಸುತ್ತದೆ. ರೋಮಪುರ 8ನೇ ಸಂಧಿ 16ನೇ ವಚನ ತೆಗಿರಿ ಅಮ್ಮ. ರೋಮಪುರ 8ನೇ ಸಂಧಿ 16ನೇ ವಚನ. ದೇವರೇನಂತಾರ? ನಾವು ದೇವರಿಗೆ ಸೇರಿದವರು ಎಂಬುವುದು ಅದು ನಮಗೆ ಖಚಿತಪಡಿಸುತ್ತದೆ. ಯಾವಾಗ ನಾವು ಖಚಿತವಾಗಿ ನಾವು ದೇವರಲ್ಲಿ ಹುಟ್ಟಿದ್ದೇವೆ ಅಂತ ಹೇಳಿ ನಮ್ಮನ್ನು ಖಚಿತಪಡಿಸುತ್ತದೆ ದೇವರ ವಾಕ್ಯ. ಓದ್ರಿ ಅಮ್ಮರೇ. ನಾವು ದೇವರ ಮಕ್ಕಳಾಗಿ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಯಾರು ಹೇಳ್ತಾರ? ಪವಿತ್ರಾತ್ಮ ದೇವನಿಗೆ ಸಾಕ್ಷಿ ಹೇಳ್ತಾನೆ. ಇವತ್ತು ನೀ ಕರೆಕ್ಟ್ ಮಾಡತ್ತಿದ್ದಿ, ತಪ್ಪು ಮಾಡತ್ತಿದ್ದಿ, ಏನ್ ಮಾಡತ್ತಿದ್ದಿ, ಏನ್ ಮಾಡ್ತದ? ಅಸೂರಿಸ್ಕೊಳ್ತಾ ಇದ್ದದೆ ಭರವಸೆ.
ಏನ್ ಕೊಡ್ತದ? ಖಚಿತವಾದ ಭರವಸೆ. ಯಾರು ಕೊಡ್ತಾ ಇದ್ದಾರ? ಪವಿತ್ರಾತ್ಮ ದೇವರು. ನಾನು ಹೋಗುತ್ತೇನೆ, ನಾನು ಬರುವವರೆಗೂ ಏನ್ ಮಾಡ್ರಿ? ಪವಿತ್ರಾತ್ಮನು ನಿಮ್ಮ ಜೊತೆಗಾಗಿ ಸಹಾಯಕನಾಗಿ ಕಳಿಸುತ್ತೇನೆ ದೇವರು ಹೇಳೇನ. ಆ ಪವಿತ್ರಾತ್ಮ ದೇವರನ್ನು ಯಾರಾದ್ರೂ ಕರೆದಿರಿ ಗೊತ್ತಾ? ಪವಿತ್ರಾತ್ಮ ದೇವರೇ ಇವತ್ತು ನಾವೊಂದು ಗಾಡಿ ತಗೊಳಕ್ ಹೋಲತ್ತೆ. ಪವಿತ್ರಾತ್ಮ ದೇವರೇ ನಾ ಇವಾಗ ಜಾಬಿಂಗ್ ನಡೆದ ನನ್ನ ಸೊರಿನೇ ಇರು. ಪವಿತ್ರಾತ್ಮ ದೇವರೇ ನನ್ನ ಜೊತೆ ಮಾತಾಡು. ಪವಿತ್ರಾತ್ಮ ದೇವರೇನು ವಾಕ್ಯದಿಂದ ತುಂಬು. ಪವಿತ್ರಾತ್ಮ ದೇವರೇನು ವರಗಳಿಂದ ತುಂಬು. ನಾ ಕಾರ್ಯ ಮಾಡ್ಬೇಕು ನಿನ್ ಮೇಲೆ. ನೀ ನನ್ಗೆ ಹಿಡಿ, ನನ್ನನ್ನು ಬಿಡಬೇಡ ಪವಿತ್ರಾತ್ಮ ದೇವರಂತ ಯಾರು ಕೇಳುವುದಿಲ್ಲ. ಎಲ್ಲರೂ ಏನ್ ಮಾಡಿದ್ದಾರೆ? ಒಣ ಅಭಿಲಾಷಗಳು ತನ್ನಂತಾನೆ ತುಂಬಿಕೊಳ್ಳುತ್ತಾ ಇದ್ದಾರೆ. ದೇವರಿಗೆ ಕೇಳುವಂತಾರೆ ಯಾರಿಲ್ಲ. ಇಲ್ಲಿ ಏನು ಬರ್ತದೆ? ಓದ್ರಿ ಅಮ್ಮೋರೆ ಸರಿಯಾಗಿ. ನಾವು ದೇವರ ಮಕ್ಕಳಾಗಿ ಪವಿತ್ರಾತ್ಮನೇ ನಮ್ಮ ಆತ್ಮಗಳೊಂದಿಗೆ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಕೊಡ್ತಾನೆ. ಯಾರು? ಪವಿತ್ರ ಆತ್ಮ ದೇವರೇ ಸಾಕ್ಷಿ ಕೊಡ್ತಾನೆ. ಯಾರಂತ? ನಾವು ಪವಿತ್ರರಾಗಿದ್ದೇವೆ. ಈಗ ನಾವು ದೇವರ ಮಾರ್ಗದಲ್ಲಿ ನಡೆಯುವಂತ ನಮಗೆ ಸೌಭಾಗ್ಯ ದೇವರು ಕೊಟ್ಟಿದ್ದಾನೆ. ನಾವು ಹೇಳಿದ ಕಾರ್ಯಗಳು ನಡುವೆ ಇರ್ತಾವ. ನೀವು ಕಷ್ಟ ದುಃಖದಿಂದ ಹೊರಗೆ ತರ್ತಾನ. ದೇವರ ರಾಜ್ಯದ ಮೇಲೆ ನಡೆಸ್ತಾನ. ನಾನು ಹುಟ್ಟಿದೆ, ಏಸು ಕ್ರಿಸ್ತನಿಗೆ ಹುಟ್ಟಿದೆ, ನಾನು ನಂಬಿದೆ, ಆತನಲ್ಲಿ ಕಾರ್ಯ ಮಾಡ್ತೇನೆ ಬಲವಾಗಿ. ಈ ವಾಕ್ಯ ನೀವೆಲ್ಲ ಹೃದಯಕ್ಕೆ ಮುಟ್ಟಲಿ ಸಪ್ಪದು. ಇವೆಲ್ಲ ಆ 7 ವಚನ 7 ಪಾಯಿಂಟ್ಗಳು ನೀವು ಹೊಸದಾಗಿ ಹುಟ್ಟುವಿಕೆಗಾಗಿ ದೇವರು ಕೊಟ್ಟಿರುವ ನಿಮ್ಮ ಕಾರ್ಯಕ್ಕಾಗಿ ಇವತ್ತು ದೇವರಿಗೆ ವಂದಿಸಿರಿ. ಅದಕ್ಕಾಗಿ ಮುಂದಿನ ಕಾರ್ಯ ನಾವು ಅಂತಿಮ ಬ್ಲೆಸ್ಸಿಂಗ್ ಇರುತ್ತೆ. ಎಲ್ಲರಿಗೂ ಎತ್ತಿ ಪ್ರಾರ್ಥಿಸೋಣ.